ಸತಿ ಸ್ವಲ್ಪ ವೀಕ್ ಇರೋ ಬಳ್ಳಿ ತೆಗೆದಿರಲಿಲ್ಲ, ಅದಕ್ಕೆ ತೆಗೆಯೋಣ ಅಂತ ಹೋಗ್ತಾ ಇದ್ದೀವಿ. ತೆಗಿತೀವಿ ಈಗ ಯಾವುದೋ ಹೋಗಿದೆ ಅಂತ. ಈ ಥರ ಬಳ್ಳಿಯೆಲ್ಲ ಇದೆಲ್ಲ ವೀಕ್ ಆಗೋಗಿದೆ ನೋಡಿ. ಇದೆಲ್ಲ ತೆಗಿಬೇಕು. ತೆಗೆದುಬಿಟ್ಟು ಸ್ವಲ್ಪ ಸಾಯಿಲ್ ಕಂಡೀಷನ್ ಇಂಪ್ರೂವ್ ಮಾಡಬೇಕು. ಇಂಪ್ರೂವ್ ಮಾಡೋದು ಈಗ ನೋಡಿ ದನದ ಗೊಬ್ಬರ ಹಾಕಿದ್ದೀವಿ. ಹೆಂಗಿದ್ರು ದನದ ಗೊಬ್ಬರ ಹಾಕಿದ್ದೀವಿ. ನೆಕ್ಸ್ಟು ಸುಣ್ಣ ಗಿಣ್ಣಲ್ಲಿ ಹಾಕಿ COC ಹಾಕಿ ಮಾಡ್ತೀವಿ. ಕಟ್ ಮಾಡೋಣ. ಹೇಳಿದ್ನ ನನ್ನ ಪ್ರಕಾರ ಏನು ಅಂತಂದರೆ ನೋಡಿ, ಸ್ವಲ್ಪ ನಿಮಗೆ ಕ್ರಾಪ್ ಬರ್ತಂದು ಇಟ್ಕೊಂಡ್ರೆ ಬಳ್ಳಿ ಏನಾಗುತ್ತೆ ಅಂದರೆ ನೀವು ಹಾಕೋ ಗೊಬ್ಬರ ದುಡ್ಡು ಬರಲ್ಲ. ಅದಕ್ಕೆ ಏನಂತಂದ್ರೆ ತೆಗೆದುಬಿಟ್ಟು ಪ್ಲ್ಯಾಂಟ್ ಮಾಡೋದು ಭಾರಿ ಒಳ್ಳೆಯದು. ಬೇರೆದು ಸ್ವಲ್ಪ ವೈರಸ್ ಥರ ಇತ್ತು ಬಳ್ಳಿ, ಅದನ್ನು ತೆಗೆದಾಕ್ಬಿಟ್ಟು ರೀಪ್ಲಾಂಟ್ ಮಾಡಿದ್ದು ನೋಡಿ. 2 ವರ್ಷಕ್ಕೆ ನೋಡಿ ಕ್ರಾಪ್ ಬಂದಿದೆ ನೋಡಿ. ನೋಡಿ ಅಲ್ಲೆಲ್ಲ ಇದೆ. ಅಲ್ಲೊಂದು ಸ್ವಲ್ಪ ಒಂದು ಟೋಟಲ್ ಸೈಜ್ ಒಂದು 10-15 ಬಳ್ಳಿ ಹೋಗುತ್ತೆ ಈಗ ಇಲ್ಲಿ ನೋಡಿ. ಇದನ್ನೆಲ್ಲ ಬೆಸ್ಟ್ ಏನಂತಂದರೆ ಹಾಕ್ಬಿಟ್ಟು ಸುಟ್ಟು ಹಾಕ್ಬಿಡೋದು ಬೆಸ್ಟ್. ಹೋಗೋಣ ಈಗ. ಟ್ಯಾಕ್ಟ್ರ್ ಬಂದ್ಬಿಟ್ಟಿದೆ ಲಾಂಗ್ ಟೈಮ್. ಏನು ಕೆಲಸ ಅಂದ್ರೆ ನಾವು ಈ ಸತಿ ಸ್ವಲ್ಪ ವೀಕ್ ಇರೋ ಬಳ್ಳಿ ತೆಗೆದಿರಲಿಲ್ಲ, ಅದಕ್ಕೆ ತೆಗೆಯೋಣ ಅಂತ ಹೋಗ್ತಾ ಇದ್ದೀವಿ. ತೆಗಿತೀವಿ ಈಗ ಯಾವುದೋ ಹೋಗಿದೆ ಅಂತ. ಬನ್ನಿ. ಏನಂದ್ರೆ ವೀಕ್ ಇರೋ ಬಳ್ಳಿನೆಲ್ಲ ತಗೊಂಡ್ಬಿಡ್ಬೇಕು ನೋಡಿ. ಈಗ ಈ ಥರ ಬಳ್ಳಿಯೆಲ್ಲ ಇದೆಲ್ಲ ವೀಕ್ ಆಗೋಗಿದೆ ನೋಡಿ. ಇದೆಲ್ಲ ತೆಗಿಬೇಕು. ತೆಗೆದುಬಿಟ್ಟು ಸ್ವಲ್ಪ ಸಾಯಿಲ್ ಕಂಡೀಷನ್ ಇಂಪ್ರೂವ್ ಮಾಡಬೇಕು. ಇಂಪ್ರೂವ್ ಮಾಡೋದು ಈಗ ನೋಡಿ ದನದ ಗೊಬ್ಬರ ಹಾಕಿದ್ದೀವಿ. ಹೆಂಗಿದ್ರು ದನದ ಗೊಬ್ಬರ ಹಾಕಿದ್ದೀವಿ. ನೆಕ್ಸ್ಟು ಸುಣ್ಣ ಗಿಣ್ಣಲ್ಲಿ ಹಾಕಿ COC ಹಾಕಿ ಮಾಡ್ತೀವಿ. ಕಟ್ ಮಾಡೋಣ. ಹೇಳಿದ್ನ ಹೇಳಿ. ಕಿಚ್ ಪೂರ ಮಿಕ್ಸ್. ಈಗ ಬನ್ನಿ. ಈಗ ಏನು ಮಾಡ್ತೀವಿ ಅಂತಂದರೆ ಇದಕ್ಕೆ ಈಗ ಸುಣ್ಣ ಹಾಕ್ಬಿಡ್ತೀವಿ. ಸುಣ್ಣ ಹಾಕ್ಬಿಟ್ಟು ಅದು ಮುಚ್ಚಿಬಿಡ್ತೀವಿ. ಈಗ ಇದೊಂದು ಆಲ್ಮೋಸ್ಟ್ ಇನ್ನೊಂದು 1.5 ಮಂತ್ಸ್ ಆದಮೇಲೆ ಪುನಃ ನಡ್ತೀವಿ. ಪ್ಲ್ಯಾಂಟ್ ಮಾಡ್ತೀವಿ. ಅಂದರೆ ಬೇರೆ ಇಲ್ಲಿತ್ತು, ಇದಿತ್ತು, ಬಡ್ಡೆ ಇಲ್ಲಿತ್ತು. ಈ ಕಡೆ ಏನಿರಲಿಲ್ಲ. ಈ ಕಡೆ ಪ್ಲ್ಯಾಂಟ್ ಮಾಡ್ತೀವಿ ಅಷ್ಟೇ. ಈ ಕಡೆ ಸುತ್ತಾಡೋದು. ಹಾಂ ಬನ್ನಿ ನೋಡಿ. ಈಗ ಎಲ್ಲ ಟ್ಯಾಕ್ಟ್ರಲ್ಲಿ ತೊಗೊಂಡು ಹೋಗ್ತೀವಿ. ಈಗ ಏನೇನಿದೆ ಎಲ್ಲ ತುಂಬ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಈಗ ಏನಂತಂದ್ರೆ ಈಗ ಸುಣ್ಣ ಹಾಕಿದ್ದೀವಿ. ನೆಕ್ಸ್ಟ್ COC ಬೇಕಾದ್ರೆ ಅದಕ್ಕೂ COC ಉಯ್ತೀವಿ ನಾವು. COC ಮತ್ತು ಲ್ಯಾನ್ಸರ್ಗಳೆಲ್ಲ ಉಯ್ತೀವಿ. ಅದೇ ಈಗ ಏನಂತಾರೆ ಈಗ ಸಾಯಿಲ್ ಕಂಡೀಷನ್ ಇಂಪ್ರೂವ್ ಮಾಡಬೇಕು. ಈಗ ಅದನ್ನ ಹಾಕ್ಬಿಟ್ಟೆಲ್ಲ ಟೋಟಲ್. ನನ್ನ ಪ್ರಕಾರ ಏನು ಅಂತಂದರೆ ನೋಡಿ, ಸ್ವಲ್ಪ ನಿಮಗೆ ಕ್ರಾಪ್ ಬರ್ತಂದು ಇಟ್ಕೊಂಡ್ರೆ ಬಳ್ಳಿ ಏನಾಗುತ್ತೆ ಅಂದರೆ ನೀವು ಹಾಕೋ ಗೊಬ್ಬರ ದುಡ್ಡು ಬರಲ್ಲ. ಅದಕ್ಕೆ ಏನಂತಂದರೆ ತೆಗೆದುಬಿಟ್ಟು ಪ್ಲ್ಯಾಂಟ್ ಮಾಡೋದು ಭಾರಿ ಒಳ್ಳೆಯದು. ಬೇರೆದು. ಬನ್ನಿ ಹೋಗೋಣ. ಹೋಗೋಣ. ಈಗ ಇದು ಸ್ವಲ್ಪ ಒಂದು ಮೊದಲೇ ಮಾಡಬೇಕಾಗಿತ್ತು, ಅದು ಮಾಡೋಕ್ಕಾಗಿರಲಿಲ್ಲ. ಈಗ ಮಾಡ್ತಾಯಿದ್ದೀವಿ. ಇದು ನೋಡಿ 2 years ಬ್ಯಾಕ್ ಇದಕ್ಕೆ ಸ್ವಲ್ಪ ವೈರಸ್ ಥರ ಇತ್ತು ಬಳ್ಳಿ, ಅದನ್ನು ತೆಗೆದಾಕ್ಬಿಟ್ಟು ರೀಪ್ಲಾಂಟ್ ಮಾಡಿದ್ದು ನೋಡಿ. 2 ವರ್ಷಕ್ಕೆ ನೋಡಿ ಕ್ರಾಪ್ ಬಂದಿದೆ ನೋಡಿ. ರೀಪ್ಲಾಂಟ್ ಮಾಡೋದು ಭಾರಿ ಒಳ್ಳೆಯದು. ಇನ್ ಕೇಸ್ ಬಳ್ಳಿ ಹೋಗಿದ್ರೆ ನೋಡಿ. ಈ ಬಳ್ಳಿ ಹೋಗಿದೆ, ಇದನ್ನ ತೆಗಿಬೇಕು. ಮತ್ತು ನೋಡಿ ಇದನ್ನು ತೆಗಿಬೇಕು. ಮತ್ತು ನೋಡಿ ಇಲ್ಲಿದೆ, ಇದನ್ನು ತೆಗಿಬೇಕು. ಈಗ ಬನ್ನಿ ಸ್ಟಾರ್ಟ್ ಮಾಡೋಣ. ಈಗ ನೋಡಿ ಇಲ್ಲಿ ऊपर कट निकल गड़ी मेटल ಬನ್ನಿ ಹಿಂಗೆ ತೆಗೆಯೋದು ಇವತ್ತಿನ ಕೆಲಸ ಇದೆ. ಇವಾಗ ತೆಗಿಯೋಕ್ಕೆ ಫುಲ್ಲು ಬನ್ನಿ. ಆಲ್ಮೋಸ್ಟ್ ನಾವು ಏನು ಮಾಡಬೇಕಿತ್ತು ಅಂದರೆ ಒಂದೂವರೆ ತಿಂಗಳು ಹಿಂದೆ ತೆಗಿಬೇಕಾಯ್ತು ಇದನ್ನೆಲ್ಲ. ಏನಂತಂದರೆ ಮಳೆ ಇಲ್ಲ ಅಂತೇಳಿ ಇರಿಗೇಷನ್ ಮಾಡೋಲ್ಲಿ ಬ್ಯುಸಿ ಆಗಿಬಿಟ್ಟಿದ್ವಿ. ಮತ್ತು ನಾವು ಹೊರಗಡೆ ಬೇರೆ ಹೋಗ್ಬಿಟ್ಟಿದ್ವಿ, ಮಾಡೋಕ್ಕಾಗಿಲ್ಲ. ಅದಕ್ಕೆ ಈಗ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದೀವಿ. ಲೇಟಲ್ಲ ನಿಜವಾಗ್ಲೂ. ಇದೆಲ್ಲ ಒಂದು ಭಾರಿ ಇಂಪಾರ್ಟೆಂಟ್ ಕೆಲಸ. ಯಾಕೆಂದರೆ ನಿಮ್ಮದು ಮೆಣಸು ಏನಾಗುತ್ತೆ ಅಂತಂದರೆ ನೀವು ಗೊಬ್ಬರ ಹಾಕ್ತಿರ್ತೀರ, ಆದರೆ ನಿಮ್ಗೆ ಏನಂದರೆ ನಿಮ್ಗೆ ಹಾಕೋ ಗೊಬ್ಬರ ದುಡ್ಡು ಬರಲ್ಲ. ಯಾಕೆಂತಂದರೆ ಅದು ಬಂದುಬಿಟ್ಟು ನಿಮ್ಗೆ ಏನಾಗಿರುತ್ತೆ ಅಂತ ವೈರಸ್ ಅಂತಲ್ಲ, ಅದು ಬಳ್ಳಿ ಎಲ್ಲ ವೀಕ್ ಆಗಿಬಿಟ್ಟಿರುತ್ತೆ. ಒಂದು ವೈರಸ್ ಬಂದುಬಿಟ್ಟು ನಾವು ಅದನ್ನ ಮೆಡಿಸಿನ್ ಹಾಕಿ ರೆಡಿ ಮಾಡಿರ್ತೀವಿ, ಅದರಲ್ಲಿ ನಿಮ್ಗೆ ಜಾಸ್ತಿ ಫಸಲೇ ಬರೋಲ್ಲ. ಅದಕ್ಕಿಂತ ಬೆಸ್ಟ್ ಏನು ಅಂತಂದರೆ ತೆಗೆದುಹಾಕಿ ವಾಪಸ್ ಅದಕ್ಕೆ ಸಾಯಿಲ್ನ ಟ್ರೀಟ್ಮೆಂಟ್ ಮಾಡಿ. ಅಂದರೆ ಫಾರ್ ಎಕ್ಸಾಂಪಲ್ ಏನು ಮಾಡಿ ಅಂದರೆ ನಾನು ಸುಣ್ಣ ಹಾಕ್ತಾಯಿದ್ದೀನಿ. ಸುಣ್ಣ ಹಾಕಿದ್ಮೇಲೆ ಏನು ಮಾಡ್ತೀವಿ, COC ಮತ್ತು ಲ್ಯಾನ್ಸರ್ ಗೋಲ್ಡ್ ಅಂತ ಬ್ಯಾಕ್ ಟು ಬ್ಯಾಕ್ ರಿಪೀಟ್ ಆಗುತ್ತೆ. ಮತ್ತು ಕಾಂಪೋಸ್ಟ್ ಬೇರೆ ಹಾಕಿದ್ದೀವಿ. ಅದನ್ನ
ಅದನ್ನು ನಿಮಗೆ ಸಾಯಿಲ್ ಎನ್ರಿಚ್ ಆಗುತ್ತೆ. ಮತ್ತು ನೀವು ಯಾವ ಕಡೆ ಬಡ್ಡೆ ಹಾಕಿದ್ದೀರ ಆ ಕಡೆ ಹಾಕಕ್ಕೆ ಹೋಗ್ಬೇಡಿ, ಅದು ಆಪೋಸಿಟಲ್ಲಿ ನೀವು ಹಾಕಿದ್ರೆ ಬೆಸ್ಟ್ ಅದು. ಇಲ್ಲಿ ನೋಡಿ ಕಿತ್ತಾಕಿರೋದು ನೋಡಿ ಹಿಂಗಿದೆ ಅಂತ. ಈಗ ಇದರಲ್ಲಿ ಫುಲ್ಲು ಇಷ್ಟು ಬಳ್ಳಿ ಕಿತ್ತಾಕಿದ್ವಲ್ಲ, ಏನು ಒಣಗಿದೊಂದು 3-4 kg ಬರೋಲ್ಲ ಅನಿಸುತ್ತೆ, ಹಂಗಿತ್ತು ಬಳ್ಳಿ. ಸಾಯೋದು ಇಲ್ಲ ಬದುಕೋದು ಇಲ್ಲ ಆ ಥರ ನಿಮ್ಗೊಂಥರ ಅಲ್ಲೇ ಇರುತ್ತೆ ಹಂಗೆ. ಇದು ಬಿಟ್ಟರೆ ಇನ್ನೊಂದು 10 ವರ್ಷ ಹಿಂಗೆ ಇರ್ತಿತ್ತೇನೋ. ಈಗ ನೋಡಿ, ಈಗ ಈ ಬಳ್ಳಿ ತೆಗಿಬೇಕು, ಅದನ್ನ ನೋಡಿ ವೀಕ್ ಆಗೋಗಿದೆ ಅದು, ಅದೆಲ್ಲ ತೆಕ್ಕೊಬಿಡ್ಬೇಕು, ಅದನ್ನ ತೆಗಿಬೇಕು. ನೋಡಿ ಇಲ್ಲೊಂದು ಬಳ್ಳಿ ಇದೆ, ಅದೊಂದು ವೀಕ್ ಆಗಿದೆ, ಅದನ್ನು ತೆಗಿಬೇಕು. ಹಿಂಗೆ ಮೇಲ್ಗಡೆ ನಿಂತ್ಕೊಂಡು ನೋಡಿ ಇದೊಂದು ತೆಕ್ಕೋಬೇಕು ನೋಡಿ, ಅಲ್ಲೆಲ್ಲ ಇದೆ, ಅಲ್ಲೊಂದು ಸ್ವಲ್ಪ ಒಂದು ಟೋಟಲ್ ಸೈಜ್ ಒಂದು 10-15 ಬಳ್ಳಿ ಹೋಗುತ್ತೆ ಇಲ್ಲಿ ಇಷ್ಟರಲ್ಲಿ. ಹೀಗೆ ನೋಡಿ ಇಲ್ಲಿ ಸಿಮೆಂಟ್ ಪೂಲಲ್ಲೆಲ್ಲ ಬಂದಾಯ್ತು, ಇದೆಲ್ಲ ಸಿಮೆಂಟ್ ಪೂಲಲ್ಲೆಲ್ಲ ಲಾಸ್ಟ್ ಇಯರ್ ಪ್ಲಾಂಟೆಡು, ಆಲ್ಮೋಸ್ಟ್ ಒಂದು 5-6 ಅಡಿ ಮೇಲೆ ಬಂದಾಯ್ತು. ಈಗ ನೋಡಿ ಹಾಕೊಂಡು ಎಳಿತಿದ್ದಾರೆ ಬಡ್ಡೆನ, ಎಳೆದ್ಬಿಟ್ಟು ಬಡ್ಡೆಯಿಂದ ತೆಕ್ಕೊಂಬಿಡೋಣ. ಇದು ಏನಿಲ್ಲ, ಇನ್ನೊಂದು 2 ತಿಂಗಳು ರೀಪ್ಲಾಂಟ್ ಮಾಡಿಬಿಡ್ತೀವಿ ನಾವು. ಈಗ ಈ ವರ್ಷ ಏನು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅಂತಂದರೆ ಇದ್ರದ್ದೇ ಟಾಪ್ ಶೂಟ್ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನೋಡಿ ಕಂಬದಲ್ಲೆಲ್ಲ ಟಾಪ್ ಶೂಟ್ ಸಖತ್ ಬಂದಿದೆ ನಮಗೆ. ಈಗ ನೋಡಿ ಇದೆಲ್ಲ ಇದು ನೋಡಿ ಹಿಂಗೆ ಸ್ಟ್ರೈಟ್ ಇದೆ, ಇದು ನೋಡಿ ಎಲ್ಲಿ ಕಾಣಿಸ್ತಿಲ್ಲ, ಅದೆಲ್ಲ ಅದರಲ್ಲಿ ಯೂಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ನೋಡ್ಬೇಕು ಈಗ ಹೆಂಗಾಗುತ್ತೆ ಅಂತ. ವೀಡ್ ಕಟ್ರ್ ಹೊಡೆದಿದ್ದು ಮಳೆ ಬಂದಿದ್ದು ಅದಕ್ಕೆ ಬ್ಯಾಕ್ ಟು ಬ್ಯಾಕ್ ಈಗ ಏನಂತ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಬಡ್ಡೆ ಬಿಡಿಸ್ಕೊಳ್ತಾ ಇದ್ದೀವಿ ನಾವೀಗ. ಇದು ಡ್ರಿಪ್ಪರ್ ಎಲ್ಲ ನೋಡಿ, ಡ್ರಿಪ್ಪರ್ದೆಲ್ಲ ನೆಕ್ಸ್ಟು ಡ್ರಿಪ್ಪರ್ ಎಲ್ಲ ಇಲ್ಲಿ ನೆಕ್ಸ್ಟು ಇದೆಲ್ಲ ರೆಡಿ ಮಾಡ್ಕೋಬೇಕೀಗ. ಇಲ್ಲಿ ನೋಡಿ ಫುಲ್ ನೋಡಿ ಹೆಂಗೆ ಬಂದಿದೆ. ಇದು ಲಾಸ್ಟ್ ಇಯರ್ ಪ್ಲಾಂಟೆಡು P9 ನೋಡಿ, P9 ಇದೆಲ್ಲ. ನೋಡಿ ಇಂಥ ಬಳ್ಳಿ ಎಲ್ಲ ತೆಗಿತಾ ಇದ್ದೀವಿ ಈಗ. ನೋಡಿ ಇಂಥ ಬಳ್ಳಿ ತೆಗಿತಾ ಇದ್ದೀವಿ ನೋಡಿ. ಎಲ್ಲ ಬೇಡ, ವಾಪಸ್ ರೀಪ್ಲಾಂಟ್ ಮಾಡೋಣ ಅಂತ. ಏಕಾಡ್ ನೋಡಿ ಇದೊಂದು ತೆಗಿತೀವಿ ನೋಡಿ, ಇದು ಹೋಗುತ್ತೆ ನೋಡಿ, ಇದೆಲ್ಲ ಚಿಕ್ಕದು ಇದೆಲ್ಲ ಇದು ಹೋಗುತ್ತೆ, ಅದು ಹೋಗುತ್ತೆ ಅಂಥದ್ದು. ಈಗ ಸಖತ್ ಬಳ್ಳಿ ಹೋಗುತ್ತೆ ಈಗ ನೋಡಿ, ಇದೆಲ್ಲ ಬಿಡಿಸಿಟ್ಟಿರೋದು. ಅದೊಂದು ಗೊಬ್ಬರನೂ ಆಗಿದೆ, ಇದು ಗೊಬ್ಬರನೂ ಹಾಕಿದ್ದೀವಿ. ಇಲ್ಲಿ ನೋಡಿ ಗೊಬ್ಬರ ಇದೆ ಇಲ್ಲಿ ಎಲ್ಲ ಕಡ್ಕೋಬೇಕು. ಬರೀ ಮಳೆ ಚೆನ್ನಾಗಿದೆ ಈಗ, ಮಳೆಗಾಲ ಫೀಲಿಂಗ್ ಬರ್ತಾ ಇದೆ. ಆಫ್ ರೋಡ್ ಮಾಡ್ಕೊಂಡು ನೆಕ್ಸ್ಟಲ್ಲಿ ಮಳೆ ಜಾಸ್ತಿ ಜೋರಿಲ್ಲ, ಆಮೇಲೆ ಬನ್ನಿ ಈಗ ಮಳೆ ಬರೋ ಸ್ಟಾರ್ಟ್ ಆಯಿತು. ಸ್ವಲ್ಪ ಮಳೆ ಬಂದು ನಿಲ್ತೀಗ, ಜಾಸ್ತಿ ಏನಿಲ್ಲ, ಪಿರಿ ಬರ್ತಾಯಿದೆ ನೋಡಿ. ಇದನ್ನೆಲ್ಲ ಬೆಸ್ಟ್ ಏನಂತಂದರೆ ಹಾಕ್ಬಿಟ್ಟು ಸುಟ್ಟು ಹಾಕ್ಬಿಡೋದು ಬೆಸ್ಟ್, ಸುಟ್ಟು ಹಾಕೋದು ಬೆಸ್ಟು. ಇಲ್ಲ ಅಂತಂದರೆ ಈಗ ಒಂದು ಕೆಲಸ ಮಾಡ್ತೀವಿ, ಇಲ್ಲಿ ಹಾಕಿರ್ತೀವಿ, ಆಮೇಲೆ ಸುಟ್ಟು ಹಾಕ್ತೀವಿ ನಾವು. Know that the ride or die. I keep boy